ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಲು ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎನ್ ಬಾಲರಾಜ್ ಹೇಳಿದರು. ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ನಗರ್ಲೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ತುಂಬಾ ನೋವನ್ನು ನಾನೊಬ್ಬ ಅನುಭವಿಸಿದ್ದೇನೆ. ನನ್ನ ರಾಜಕೀಯ ಗುರುಗಳಾದ ರಾಜಶೇಖರ್ ಮೂರ್ತಿ ಶಿಷ್ಯನಾಗಿ ರಾಜಕೀಯದಲ್ಲಿ ಅನುಭೋಗ ಪಡೆದುಕೊಂಡಿದ್ದೇನೆ. ಕಳೆದ 10 ವರ್ಷಗಳಿಂದ ಭಾರತ ದೇಶ ಅತ್ಯಂತ ಸುಭದ್ರವಾಗಿ ಹೊರಹೊಮ್ಮಿದೆ. ದೇಶದ ಹಿತಕ್ಕಾಗಿ ಹಾಗೂ ಜನರ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕಿದೆ. ಆದ್ದರಿಂದ ಈ ಬಾರಿ ನನಗೆ ಆಶೀರ್ವದಿಸಿ ನನ್ನನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎನ್ ಮಹೇಶ್, ವರುಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಎಸ್ ಮಹಾದೇವಯ್ಯ, ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ, ಜಿಲ್ಲಾಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ, ಸಿಎಂ ಮಹಾದೇವಯ್ಯ, ಮಂಡಲಾಧ್ಯಕ್ಷ ಸತೀಶ್, ಪ್ರಧಾನ ಕಾರ್ಯದರ್ಶಿ ಬಿದರಗೂಡು ಕುಮಾರ್, ಬಾಲಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದಿನ ಭಾರತೀಯ ಜನತಾ ಪಕ್ಷದ ಸುಸ್ಥಿತಿಯಲ್ಲಿ ದೇಶ ಹಿಂಕಂಡಿರುವ ಎಲ್ಲ ವಿಷಯಗಳನ್ನ ಓಡ್ಕೊಡುವಂಥ ವಿಚಾರನ ನೀವೆಲ್ಲ ಕೊಡ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನು, ಪ್ರೀತಿಯ ಗೌರವವನ್ನು ನಾವೆಲ್ಲ ತೋರಿಸ್ತಿದ್ದೀವಿ. ಇನ್ನಷ್ಟು ವಿಷಯಗಳನ್ನ ನನ್ನ ಸ್ನೇಹಿತರಾದ ರಘುಕೋಟಿಗೆ ಹೇಳಿದ್ದಾರೆ, ಪಕ್ಷದ ಸಂಘಟನೆ ಬಗ್ಗೆ ಅಶೋಕಣ್ಣ ಹೇಳಿದ್ದಾರೆ, ಮಹದೇವಸ್ವಾಮಿ ಕೂಡ ಪಕ್ಷದ ವಿಚಾರಗಳನ್ನು ತಿಳಿಸಿದ್ದಾರೆ. ಇವೆಲ್ಲದ ನಡುವೆ ನಮ್ಮೊಂದು ಅವಕಾಶ ಸಿಗುತ್ತೆ. ಪ್ರಜೆಗಳಿಂದ ಬರ್ತಕ್ಕಂಥ ಆದಾಯ ಲೆಕ್ಕ ಸಿಕ್ಕಬೇಕು, ಪ್ರಜೆಗಳಿಗೆ ತಲುಪಬೇಕು. ಇದನ್ನ ಸುಶಾಸನ ಅಂತ ಕರೀತಾರೆ. ಗುಡ್ ಅಡ್ಮಿನಿಸ್ಟ್ರೇಷನ್, ಉತ್ತಮವಾದಂಥ ಆಡಳಿತ. ಇದಕ್ಕೆ ಪೂರಕವಾಗಿ ಇನ್ನೊಂದು 3-4 ಎಕ್ಸಾಂಪಲ್ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಎರಡನೇದು ಸುಭದ್ರತೆ. ಸುಭದ್ರತೆ ಅಂದ್ರೆ ಪ್ರತಿಯೊಬ್ಬ